ಸಂಸತ್ನಲ್ಲಿ ಕೋಲಾಹಲ ಪ್ರಕರಣದ ತನಿಖೆ ಚುರುಕು ಪಡ್ಕೊಂಡಿದೆ. ಪೊಲೀಸ್ ತನಿಖೆ ವೇಳೆ ಶಾಕಿಂಗ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಲಲಿತ್. ಅರಾಜಕತೆ ಸೃಷ್ಟಿಸಲಿಕ್ಕೆ ಅಂತಾನೆ ಸಂಸತ್ಗೆ ನುಗ್ಗಿದ್ವಿ ಅಂತ ಲಲಿತ್ ಹೇಳಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಆರೋಪಿಗಳ ಫೋನ್ ನಾಶ ಮಾಡಿರುವ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಜೈಪುರದ ಬಳಿ ತನ್ನ ಫೋನ್ ಎಸೆದಿದ್ದಾನೆ ಅನ್ನೋದನ್ನ ಈ ತನಿಖೆಯ ಸಂದರ್ಭದಲ್ಲಿ ಲಲಿತ್ ಝಾ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ. ಈ ಬಗ್ಗೆ ಪೊಲೀಸ್ ತನಿಖೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾನೆ ಲಲಿತ್ ಝಾ. ಈ ಲಲಿತ್ ಝಾ ಇದ್ದಾನಲ್ಲ, ಈತನೇ ಈ ಪ್ರಕರಣದ ಸಂಸತ್ ಮೇಲೆ ಸ್ಮೋಕ್ ಬಾಂಬ್ ದಾಳಿಯ ಪ್ರಕರಣದ ಪ್ರಮುಖ ರೂವಾರಿ, ಮಾಸ್ಟರ್ ಮೈಂಡ್ ಅಂತ ಕರೀತಾ ಇದ್ದಿದ್ದು. ಅಂದ್ರೆ ಈತನೇ ಒಂದು ಪ್ಲಾನ್ ಮಾಡ್ಕೊಂಡಿದ್ದು, ಹೇಗ್ ನಾವು ಅಟ್ಯಾಕ್ ಮಾಡಬೇಕು, ಎಲ್ಲಿ ಒಳಗ್ ನುಗ್ಬೇಕು, ಎಲ್ಲಿ ಹೊರಗೆ ಬರಬೇಕು, ಇದನ್ನ ಹೇಗ್ ವೈರಲ್ ಮಾಡಬೇಕು, ಯಾರ್ಯಾರು ಎಲ್ಲೆಲ್ಲಿಂದ ಎಕ್ಸಿಟ್ ಆಗಬೇಕು, ಎಂಟ್ರಿ ಆಗಬೇಕು, ಪ್ರತಿಭಟಿಸಬೇಕು, ಏನ್ ಕೂಗಬೇಕು, ಪ್ರತಿಯೊಂದನ್ನು ಕೂಡ ಈತನೇ ಲಲಿತ್ ಝಾ ಮಾಸ್ಟರ್ ಮೈಂಡ್. ನೀವು ಈಗ ಗಮನಿಸ್ತಾ ಇದ್ದೀರಲ್ಲ ಫೋಟೋದಲ್ಲಿ, ಈತನೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದು. ಇವರ ಉದ್ದೇಶ ಎರಡು. ಒಂದು, ಇವರು ಕ್ರಾಂತಿಕಾರಿ ಭಾಷಣಗಳನ್ನ, ಕ್ರಾಂತಿಕಾರಿ ಪುಸ್ತಕಗಳನ್ನ, ಕ್ರಾಂತಿಕಾರಿ ಸಿದ್ಧಾಂತವನ್ನ ಒಪ್ಪಿಕೊಂಡಿದ್ರು ಮತ್ತು ಅದನ್ನ ಫಾಲೋ ಮಾಡ್ತಾ ಇದ್ರು. ಆ ಮಾರ್ಗದಲ್ಲಿ ನಾವು ನಡಿಬೇಕು ಅನ್ನೋದು. ಇನ್ನೊಂದು, ನಾವು ಫೇಮಸ್ ಆಗ್ಬಿಡ್ಬೇಕು, ನಮ್ಮನ್ನು ಎಲ್ಲರೂ ಗುರುತಿಸ್ಬೇಕು, ನಾವು ಈ ರೀತಿಯಾಗಿ ಸಂಸತ್ ಒಳಗಡೆ ನುಗ್ಗಿ ಬಿಟ್ರೆ ನಮ್ಮನ್ನ ಜನ ಗುರುತು ಹಿಡಿತಾರೆ, ಫೇಮಸ್ ಆಗ್ತೀವಿ ಅಂತ. ಎರಡು ರೀತಿಯಾದಂಥ ಉದ್ದೇಶವನ್ನ ಇಟ್ಕೊಂಡು ಅವತ್ತು ಸಂಸತ್ ಒಳಗಡೆ ನುಗ್ಗಿದ್ರು. ಇದು ಸಿಕ್ಕಾಬಟ್ಟೆ ಚರ್ಚೆಗೆ ಕಾರಣವಾಗಿತ್ತು. ಭದ್ರತೆ ಬಗ್ಗೆ ಪ್ರಶ್ನೆಯನ್ನ ಹುಟ್ಟಾಕಿತ್ತು. ನಾವು ಆಂತರಿಕವಾಗಿ ಭದ್ರತೆಯನ್ನ ಕಾಪಾಡಿಕೊಳ್ಳೋದೇ ಇಲ್ವಾ? ಭಾರತಕ್ಕೆ ಯಾವಾಗಲೂ ಯಾಕೆ ಹೀಗಾಗತ್ತೆ? ಇಬ್ಬರಿಬ್ರು ಪ್ರಧಾನಿಗಳನ್ನ ನಾವು ಕಳ್ಕೊಳ್ತೀವಿ, ಆದರೂ ಯಾಕೆ ನಾವು ಇನ್ನೂ ಬುದ್ಧಿ ಕಲ್ತಿಲ್ಲ? ಹೊರಗಡೆ ನಾವು ಭದ್ರತೆಯನ್ನ, ಗಡಿಭಾಗದಲ್ಲಿ ನಾವು ಭದ್ರತೆಯನ್ನ ಹೇಗೆ ಮಾಡ್ತೀವೋ ಆಂತರಿಕವಾಗಿಯೂ ಕೂಡ ನಾವು ಭದ್ರತೆಯನ್ನ ಹಾಗೆ ಕಲ್ಪಿಸ್ಕೊಳ್ಬೇಕು ಅನ್ನೋದು. ಈಗ ಈತನ ತನಿಖೆಯನ್ನ ನಡೆಸಲಾಗ್ತಾ ಇದೆ. ತನಿಖೆಯ ವೇಳೆ ತಪ್ಪೊಪ್ಕೊಂಡಿದ್ದಾನೆ. ಹೌದು, ನಾನೇ ಪ್ಲಾನ್ ಮಾಡಿದ್ದು, ಇದೇ ನಮ್ಮ ಉದ್ದೇಶ ಆಗಿತ್ತು ಅಂತ ಹೇಳಿದ್ದಾನೆ. ಅದರ ಜೊತೆಗೆ ಈತನ ಮೊಬೈಲನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆದರೆ ಬೇರೆ ಮೊಬೈಲ್ಗಳನ್ನು ಈತ ನಾಶ ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆ ಮೊಬೈಲ್ನಲ್ಲಿ ಪ್ರಮುಖ ವಿಚಾರಗಳು ಏನಾದರೂ ಇತ್ತಾ, ಸಾಕ್ಷಿ ಏನಾದ್ರು ಸಿಗ್ತಾ ಇತ್ತಾ? ಯಾಕಂದರೆ ಈ ಥರದೊಂದು ಪ್ರಕರಣ ನಡೆದಿದ ತಕ್ಷಣ, ಒಂದು 7 ಜನರ ಗುಂಪು ಈ ಥರ ಮಾಡುತ್ತೆ ಅಂತ ಗೊತ್ತಾಗಿದ ತಕ್ಷಣ ಒಂದಷ್ಟು ಅನುಮಾನಗಳು, ಒಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಅದೇನು ಅಂತಂದರೆ, ಇವ್ರು ಯಾವುದಾದ್ರೂ ಉಗ್ರ ಸಂಘಟನೆಗೆ ಸೇರಿದವ್ರ, ಲಿಂಕ್ ಇತ್ತಾ, ಆ ಕಾರಣಕ್ಕಾಗಿ ಈ ಥರ ಸಂಸತ್ ಮೇಲೆ ಅಟ್ಯಾಕ್ ಮಾಡಿದ್ರಾ, ಯಾವುದಾದ್ರೂ ಉಗ್ರ ಸಂಘಟನೆಗಳು ಇವರಿಗೆ ಮಾಹಿತಿಯನ್ನ ನೀಡ್ತಾ ಇತ್ತಾ, ಇದೇ ರೀತಿಯಾಗಿ ಮಾಡಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಕೊಡ್ತಾ ಇತ್ತಾ? ಎಲ್ಲ ಅನುಮಾನಗಳು ಕೂಡ ಇದೆ. ಅದರ ಜೊತೆಗೆ ಇವರು ಯಾವ ರೀತಿಯಾಗಿ ಹೆಜ್ಜೆ ಇಡ್ತಿದ್ರು ಅಂದರೆ, ಸ್ವತಃ ಇವರ ತಂದೆ ತಾಯಿ, ಇವರ ಸಹೋದರರು, ಇವರ ಮನೆಯಲ್ಲಿ ಇರೋರ್ಗೇನೆ ಇವ್ರಿಗೇನು ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ, ಏನು ಓದ್ತಾ ಇದ್ದಾರೆ, ಇವ್ರ ಪ್ಲ್ಯಾನ್ ಏನು, ಇದ್ಯಾವುದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ನೀಟಾಗಿ ಪ್ಲ್ಯಾನನ್ನು ಮಾಡ್ಕೊಂಡಿರೋದು. ಈ ಹಿಂದೆ ಹಲವು ರೈತ ಪರ ಹೋರಾಟಗಳಲ್ಲೂ ಕೂಡ ಇವರು ಭಾಗಿಯಾಗಿದ್ರು.